ಅಧ್ಯಾಯ 2. ಕಾಣದೆ ಹೋದ ಕುರಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 4. ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಪ್ರಪಂಚದಲ್ಲಿ ಯಾರ ಆಶ್ರಯವೂ ಇಲ್ಲದೆ ಇರುವಂಥ ಒಂದೇ ಒಂದು ಪ್ರಾಣಿ ಇರುವುದೆಂದರೆ ಅದು ಕುರಿ ಮಾತ್ರ. ಕುರಿಯು ಬಲಹೀನನಾದ, ಅತಿ ದೀನತೆಯಿಂದ ಕೂಡಿದ, ಕೆಡುಕನ್ನೇ ಮಾಡದ ಒಂದು ಪ್ರಾಣಿಯಾಗಿದೆ. ಚೇಳಿಗೆ ತನ್ನನ್ನು ರಕ್ಷಿಸಿಕೊಳ್ಳಲು ವಿಷವುಳ್ಳ ಕೊಂಡಿರುತ್ತದೆ. ಹಾವಿಗೆ ಭಯಂಕರವಾದ ವಿಷವಿರುವುದರಿಂದ ಒಂದು ದೊಡ್ಡ ಗುಂಪು ಸಹ ಹಾವನ್ನು ನೋಡಿದರೆ ನಡುಗುತ್ತದೆ. ಹಸುವಿಗೆ ಭಯಂಕರವಾದ ಕೊಂಬುಗಳಿವೆ, ಅದು ತನ್ನ ವಿರೋಧಿಯನ್ನು ತಿವಿದು ಕರುಳನ್ನು ಬಗೆಯಬಹುದು. ಆನೆಗೆ ಬಲವಾದ ಕೋರೆ ದಾಡೆಗಳುಂಟು, ಅದು ತನ್ನ ಕೋರೆ ದಾಡೆಗಳಿಂದ ಶತ್ರುವನ್ನು ಅಡಗಿಸುತ್ತದೆ. ಕಾಲುಗಳಿಂದ ತುಳಿದು ಬಿಡುತ್ತದೆ. ಕತ್ತೆಯು ಮುಂದೆ ಬಂದರೆ ಕಚ್ಚುತ್ತದೆ, ಹಿಂದೆ ಬಂದರೆ ಬದಿಯುತ್ತದೆ. ಆದರೆ ಕುರಿಗಾದರೂ ಯಾವ ರಕ್ಷಣೆಯೂ ಇಲ್ಲ. ಅಷ್ಟು ಮಾತ್ರವಲ್ಲ, ಇಂತಹ ಕುರಿಗೆ ಶತ್ರುಗಳು ಬಹಳ. ಚಿಕ್ಕ ಗುಳ್ಳಿನರಿ ಕುರಿಗಿಂತ ಚಿಕ್ಕದಾಗಿದ್ದರೂ ಕುರಿಯ ಹಿಂಡಿನಲ್ಲಿ ಉಪಾಯವಾಗಿ ನುಸುಳಿ ದಿಢೀರೆಂದು ಕುರಿಗಳ ಕಾಲುಗಳಡಿಯಲ್ಲಿಯೇ ನುಸುಳಿ ಅದರ ಕತ್ತನ್ನು ಹಿಡಿದು ಕಚ್ಚಿಕೊಂಡು ಹಾಗೆ ಎಳೆದುಕೊಂಡು ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅದರ ರಕ್ತವನ್ನು ಕುಡಿದು ಕೊಂದು ಹಾಕುತ್ತದೆ. ಕುರಿಗೆ ವಿರೋಧವಾಗಿ ಸಿಂಹಗಳು ಬಂದು ಕುರಿಗಳನ್ನು ಕೊಂದು ಹಾಕುತ್ತವೆ. ಕರಡಿಗಳು ಬಂದು ಕುರಿಮರಿಗಳನ್ನು ಹೊತ್ತುಕೊಂಡು ಹೋಗಿಬಿಡುತ್ತವೆ. ಅಷ್ಟು ಮಾತ್ರವಲ್ಲ, ಕುರಿ ಮಂದೆಗಳನ್ನು ನಾಶ ಮಾಡುವುದಕ್ಕಾಗಿಯೇ ತೋಳಗಳು ಗುಂಪು ಕಟ್ಟಿಕೊಂಡು ಬರುತ್ತವೆ. ಕುರಿಯು ಒಂದು ಮರಿಯನ್ನು ಹಾಕುವುದರೊಳಗೆ ತೋಳಗಳು 6 ಮರಿಗಳನ್ನು ಹಾಕುತ್ತವೆ. ಕುರಿಗಳು ಅಭಿವೃದ್ಧಿಯಾಗುವುದಕ್ಕಿಂತಲೂ 10 ಪಟ್ಟು ಹೆಚ್ಚು ಅದಕ್ಕೆ ವಿರೋಧಿಗಳು ಹೆಚ್ಚಾಗುವುದುಂಟು. ಕುರಿಯು ಒಂದು ಆಶ್ರಯವಿಲ್ಲದ ಪ್ರಾಣಿ, ವಿರೋಧಿಗಳಿಂದ ತಪ್ಪಿಸಿಕೊಳ್ಳಲಾಗದ ಪ್ರಾಣಿ. ಇದು ಬುದ್ಧಿ ಇಲ್ಲದ ಪ್ರಾಣಿ. ಕಾಪಾಡಲ್ಪಡದ ಒಂದು ಸ್ಥಿತಿಯಲ್ಲಿದ್ದೇನೆಂದು ಸಹ ಇದಕ್ಕೆ ತಿಳಿದಿಲ್ಲ. ಈ ದಡಕ್ಕಿಂತ ಆ ದಡ ಹಸಿರಾಗಿದೆ ಎನ್ನುವ ರೀತಿ ಈ ಕಡೆ ಸ್ವಲ್ಪ ಹುಲ್ಲನ್ನು ಮೇಯುತ್ತದೆ. ಎದುರಿಗೆ ಇರುವ ಸ್ಥಳದಲ್ಲಿ ಹೆಚ್ಚಾಗಿ ಹಸುರಾದ ಹುಲ್ಲು ಬೆಳೆದಿದೆ ಎಂದುಕೊಂಡು ಅಲ್ಲಿಗೆ ಓಡಿ ಹೋಗುತ್ತದೆ. ಕಣ್ಣಿಗೆ ಕಾಣುವ ಎಲ್ಲ ಸ್ಥಳಗಳಿಗೂ ಓಡಿ ಹೋಗುತ್ತದೆ. ತಮಾಷೆ ಏನೆಂದರೆ, ಬಹು ದೂರ ಹೋದ ಆ ಬುದ್ಧಿ ಇಲ್ಲದ ಪ್ರಾಣಿಗೆ ತಿರುಗಿ ಹಿಂದಕ್ಕೆ ಬರುವುದಕ್ಕೆ ಗೊತ್ತಿಲ್ಲ. ಮನುಷ್ಯನು ಸಹ ಅದೇ ಸ್ಥಿತಿಯಲ್ಲಿದ್ದಾನೆ. ಆಕಾಶದ ಕೆಳಗೆ ಅವನಿರುವ ಸ್ಥಿತಿಯು ತೆಗೆದು ಬಿಡಲ್ಪಟ್ಟಂಥ ಸ್ಥಿತಿ. ಅವನಿಗೆ ಯಾವ ರಕ್ಷಣೆಯೂ ಇಲ್ಲ. ದಿಢೀರೆಂದು ಅಪಾಯಗಳು, ವ್ಯಾಧಿಗಳು ಅವನನ್ನು ಬಾಧಿಸುತ್ತವೆ. ಮಾಟಮಂತ್ರದ ಶಕ್ತಿಗಳು ಅವನನ್ನು ಹಿಡಿಯುತ್ತವೆ. ಅವನಿಗಿಂತಲೂ ಬಲಶಾಲಿಯಾದ ಮನುಷ್ಯನನ್ನು ನರಕಕ್ಕೆ ಎಳೆದುಕೊಂಡು ಹೋಗಲು ಕಂಕಣ ಕಟ್ಟಿಕೊಂಡಿರುತ್ತಾನೆ. ಆದರೆ ಇಂತಹ ಮನುಷ್ಯನು ಏನು ಮಾಡುತ್ತಾನೆ? ಕಣ್ಣಿಗೆ ಕಂಡ ಸ್ಥಳಗಳೆಲ್ಲ ಓಡಾಡುತ್ತಾನೆ. ಒಂದೊಂದು ಸಿನಿಮಾ ಥಿಯೇಟರ್ಗಳಿಗೂ ಓಡುತ್ತಾನೆ. ಕಂಡಿದ್ದೇ ದೃಶ್ಯ, ಅಂದುಕೊಂಡಿದ್ದೇ ರೀತಿ ಎಂದು ಪಾಪದ ಮಾರ್ಗಗಳಲ್ಲಿ ನಡೆದು ಅಸಹ್ಯಕರವಾದ ವಿಡಿಯೋ ಕಾರ್ಯಕ್ರಮಗಳನ್ನು ನೋಡಲು ಓಡಿಕೊಂಡೇ ಹೋಗುತ್ತಾನೆ. ಯೆಶಾಯ ಪ್ರವಾದಿಯು ಆ ಕುರಿಯನ್ನು ನೋಡಿದನು, ಮನುಷ್ಯನನ್ನು ನೋಡಿದನು. ಅವನು ಹೇಳಿದನು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದರು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯೆಶಾಯ ಅಧ್ಯಾಯ 53 ವಚನ 6. ದೇವರ ಮಗುವೆ, ನಿನ್ನ ಕಣ್ಣುಗಳನ್ನು ತೆರೆದು ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ ಒಬ್ಬ ಕುರುಬನನ್ನು ನೋಡು. ಅವನ ಹೆಸರು ದಾವೀದ. ಅವನು ತನ್ನ ಕುರಿಗಳನ್ನು ಎಷ್ಟು ಜಾಗೃತೆಯಾಗಿ ಕಾಪಾಡುತ್ತಿದ್ದನು ಎಂಬುದನ್ನು 1 ಸಮುವೇಲ 17ನೇ ಅಧ್ಯಾಯದಲ್ಲಿ ಓದಬಹುದು. ದಾವೀದ ಸೌಲನನ್ನು ನೋಡಿ, ನಿನ್ನ ದಾಸನಾದ ನನ್ನನ್ನು ತಂದೆಯ ಕುರಿಗಳನ್ನು ಮೇಯಿಸುವಾಗ ಒಂದು ಸಾರಿ ಸಿಂಹವು ಒಂದು ಕರಡಿಯು ಬಂದು ಮಂದೆಯಲ್ಲಿರುವ ಕುರಿಯನ್ನು ಹಿಡಿದುಕೊಂಡಿತು. ನಾನು ಅದನ್ನು ಅಟ್ಟಿಸಿಕೊಂಡು ಹೋಗಿ ಅದನ್ನು ಹೊಡೆದು ಕೊಂದು ಹಾಕಿ ಅದರ ಬಾಯಿಂದ ಕುರಿಯನ್ನು ತಪ್ಪಿಸಿದೆನು. ಅದು ನನ್ನ ಮೇಲೆ ಬಿದ್ದಾಗ ನಾನು ಅದರ ಗದ್ದ ಹಿಡಿದು ಬಡಿದುಕೊಂಡು ಹಾಕುತ್ತಿದ್ದೆನು. 1 ಸಮುವೇಲ ಅಧ್ಯಾಯ 17 ವಚನ 34-35. ಯವನಸ್ಥನಾದ ದಾವೀದನಿಗೆ ತನ್ನ ಕುರಿಯ ಮೇಲೆ ಎಷ್ಟೊಂದು ಅಕ್ಕರೆ ಇತ್ತು. ಒಂದು ಕುರಿಯನ್ನಾದರೂ ಕಳೆದುಕೊಳ್ಳುವುದು ಅವನಿಗಿಷ್ಟವಿಲ್ಲ. ಆ ಕುರಿಯನ್ನು ಹುಡುಕಿ ಸಿಂಹವನ್ನು ಹಿಂಬಾಲಿಸುತ್ತಿದ್ದನು. ಸಿಂಹವು ತನ್ನನ್ನು ಕೊಂದು ಹಾಕುತ್ತದೆ ಎಂದು ಚಿಂತೆ ಮಾಡುತ್ತಿರಲಿಲ್ಲ. ದಾವೀದನಿಗೆ ತನ್ನ ಕುರಿಯ ಮೇಲೆ ಅಷ್ಟು ಅಕ್ಕರೆ ಇರುವುದಾದರೆ, ಕರ್ತನು ತನ್ನ ಹೃದಯದಲ್ಲಿ ಮಾನವ ಕುಲವನ್ನು ಕುರಿತಾಗಿಯೂ ನಿನ್ನ ಕುರಿತಾಗಿಯೂ ಎಷ್ಟು ಪ್ರೀತಿಯನ್ನಿಟ್ಟಿದ್ದಾನೆ. ಕರ್ತನು ಒಬ್ಬನನ್ನಾದರೂ ಅಲಕ್ಷ್ಯ ಮಾಡುವುದಿಲ್ಲ.
ಒಬ್ಬನನ್ನಾದರೂ ಬೇಡವೆಂದು ತಳ್ಳಿಬಿಡುವುದಿಲ್ಲ. ಆತನು ಒಬ್ಬೊಬ್ಬ ಮನುಷ್ಯನನ್ನು ವೈಯಕ್ತಿಕವಾಗಿ ಸ್ನೇಹಿಸಿ ಪ್ರೀತಿ ಮಾಡುವುದರ ಮೂಲಕ ಅವನು ನಮ್ಮ ಒಬ್ಬೊಬ್ಬರನ್ನು ಹುಡುಕಿ ಬಂದನು. ನಮಗಾದರೂ 100 ಕುರಿಗಳಿವೆಯಲ್ಲ, 1 ಕುರಿ ಕಳೆದು ಹೋದರೆ ಹೋಗಲಿ ಎಂದು ಆ ಒಳ್ಳೆ ಕುರುಬನು ಅಲಕ್ಷಿಸುವುದಿಲ್ಲ. ಆ 1 ಕುರಿಯನ್ನು ಹುಡುಕುವಾಗ ತನಗೊದಗುವ ಆಪತ್ತನ್ನು ಕುರಿತು ಭಯಪಡುವುದಿಲ್ಲ. ನಾನು ಸೋತು ಹೋಗುವೆನಲ್ಲ, ನನ್ನ ಕಾಲುಗಳು ನೋಯುವವಲ್ಲ, 1 ಕುರಿ ಕಳೆದು ಹೋದರೆ ಹೋಗಲಿ, ನಾಳೆ ನೋಡೋಣ ಎಂದು ಯೋಚಿಸಲಿಲ್ಲ. ಆ 1 ಕುರಿಗಾಗಿ ದುಃಖದಿಂದಲೂ ಕನಿಕರದಿಂದಲೂ ಹುಡುಕಿದನು. ದೇವರ ಮಗುವೆ, ಹುಡುಕುವ ಕರ್ತನ ಪ್ರೀತಿ ಒಂದು ಪ್ರತ್ಯೇಕವಾದ ಪ್ರೀತಿ. ಪ್ರತ್ಯೇಕವಾಗಿಯೇ ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ವೈಯಕ್ತಿಕವಾಗಿ ನಿನ್ನನ್ನು ತಿಳಿದಿದ್ದಾನೆ. ನಿನ್ನ ಆತ್ಮ ಒಂದು ವೇಳೆ ಬೇರೆಯವರ ದೃಷ್ಟಿಯಲ್ಲಿ ಸಾಧಾರಣವಾಗಿ ಕಾಣಬಹುದು, ಆದರೆ ಕರ್ತನಾದರೂ ನಿನ್ನನ್ನು ಅಮೂಲ್ಯವಾದವನು ಎಂಬುದಾಗಿ ಕಾಣುತ್ತಾನೆ. ನೀನು ಎಷ್ಟೇ ಬಡವನಾದರೂ ದಿಕ್ಕಿಲ್ಲದವನಾದರೂ ಕರ್ತನು ನಿನ್ನ ಮೇಲೆ ಅಕ್ಕರೆಯುಳ್ಳವನಾಗಿದ್ದಾನೆ ಮತ್ತು ಎಷ್ಟೊಂದು ಪ್ರೀತಿಯನ್ನಿಟ್ಟಿದ್ದಾನೆ ಎಂಬುದನ್ನು ಮರೆಯಬೇಡ. ದೇವರ ಮಗುವೆ, ನೀನು ಕರ್ತನನ್ನು ಬಿಟ್ಟು ದೂರವಾಗಿ ಜೀವಿಸುವುದು ದೇವರಿಗೆ ಇಷ್ಟವಿಲ್ಲ. ನೀನು ದೇವರ ಸಮೂಹದಲ್ಲಿ ಒಬ್ಬ ಅನ್ಯನಂತೆ ಕಾಣುವುದು ಆತನಿಗೆ ಪ್ರಿಯವಾದುದಲ್ಲ. ನಿನ್ನನ್ನು ಹೇಗಾದರೂ ತಿರುಗಿ ತನ್ನ ಬಳಿಗೆ ಕರೆತರಬೇಕು ಎಂಬ ಬಯಕೆ ಆತನದಾಗಿದೆ. 2ನೇದಾಗಿ, ಕರ್ತನ ಪ್ರೀತಿ ತಾಳ್ಮೆಯುಳ್ಳದ್ದು. ಆತನು ಅದು ತನ್ನ ಕರ್ತವ್ಯ ಎಂಬುದಾಗಿ ಹುಡುಕದೆ 1-2 ಸ್ಥಳಗಳಲ್ಲಿ ಹುಡುಕಿ, ಸರಿ, ಕುರಿಯು ಸಿಕ್ಕಲಿಲ್ಲ, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಹುಡುಕಿದೆ, ಸಿಕ್ಕಲಿಲ್ಲ, ಸರಿ, ಮನೆಗೆ ಹಿಂದಿರುಗೋಣ ಎಂದು ತಿರುಗಿ ಹೊರಟು ಹೋಗಲಿಲ್ಲ. ಆ ಕುರಿ ಸಿಕ್ಕುವವರೆಗೂ ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ. ನಿಧಾನವಾಗಿ ಕುರಿಗಳನ್ನು ಹುಡುಕುವ ಕುರುಬನು ಏನು ಮಾಡುತ್ತಾನೆ ತಿಳಿದಿದೆಯೇ? ಪ್ರೀತಿಯಿಂದ ಕರೆಯುತ್ತಾನೆ, ಪ್ರೀತಿಯ ಸ್ವರದಿಂದ ಕರೆಯುತ್ತಾನೆ. ಆ ಸ್ವರವನ್ನು ಕೇಳಿದ ಕುರಿಯು ಕುಣಿದು ಕುಪ್ಪಳಿಸಿಕೊಂಡು ಓಡಿ ಬರುವ ಹಾಗೆ ಆ ಸ್ವರದಲ್ಲಿ ಪ್ರೀತಿ ತುಂಬಿರುತ್ತದೆ. ಯೇಸು ಹೇಳಿದ್ದು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 27. ಹೌದು, ಯೇಸುಕ್ರಿಸ್ತನು ತನ್ನ ಪ್ರೀತಿಯ ಸ್ವರದಿಂದ ಕೂಗಿ ನಮ್ಮನ್ನು ಹುಡುಕಿಕೊಂಡೇ ಬರುತ್ತಾನೆ. ಸತ್ಯವೇದದ ವಾಕ್ಯಗಳ ಮೂಲಕ ಕರೆಯುತ್ತಾನೆ, ದೇವಸೇವಕರ ಮೂಲಕ ಕರೆಯುತ್ತಾನೆ, ಪ್ರಪಂಚದಲ್ಲಿ ನಡೆಯುವ ಸಂಭವಗಳ ಮೂಲಕ ಕರೆಯುತ್ತಾನೆ. ಲೋಕದ ಅಂತ್ಯ ಸಮೀಪವಾಗಿದೆ. ನನ್ನ ಬಂಧುಗಳನ್ನು ದೇವರ ಬಳಿಗೆ ತರುವ ಕಾಲ ಬಂದಿದೆ. ದೇವ ಮಗುವೆ, ಎದ್ದು ಬಾ ಎಂದು ಕೈಚಾಚಿ ಕರೆಯುತ್ತಲೇ ಇದ್ದಾನೆ. ಯೇಸು ಭೂಮಿಯಲ್ಲಿ ಜೀವಿಸಿದ ದಿನಗಳಲ್ಲಿ ಜನರೊಂದಿಗೆ ಮಾತಾಡಿಕೊಂಡೇ ಅರಣ್ಯ ಪ್ರದೇಶಗಳಲ್ಲಿ ನಡೆದನು, ಬೆಟ್ಟಗಳನ್ನೇರಿದನು, ಸಮುದ್ರದ ದಂಡೆಗಳಲ್ಲಿ ನಿಂತು ಪ್ರಸಂಗಿಸಿದನು, ಕುಷ್ಠ ರೋಗಿಗಳನ್ನು ಹುಡುಕಿ ಸ್ವಸ್ಥ ಮಾಡಿದನು, ದೆವ್ವ ಹಿಡಿದ ಮನುಷ್ಯನನ್ನು ಹುಡುಕಿ ಸಮಾಧಿಯ ಗವಿಗಳಿಗೆ ಹೋದನು. ದೇವ ಮಗುವೆ, ನೀನು ಆತನ ಸ್ವರವನ್ನು ಕೇಳಿದ್ದೀಯೋ? ಆತನು ನಿನ್ನ ಆತ್ಮದ ಬಗ್ಗೆ ಎಷ್ಟು ಅಕ್ಕರೆಯುಳ್ಳವನಾಗಿದ್ದಾನೆಂಬುದನ್ನು ತಿಳಿದಿದ್ದೀಯೋ? ಕ್ರಿಸ್ತನ ಪ್ರೀತಿ ನಿನ್ನನ್ನು ಹುಡುಕಿಕೊಂಡು ಹಿಡಿಯುವವರೆಗೂ ವಿಶ್ರಾಂತಿಯನ್ನೇ ತೆಗೆದುಕೊಳ್ಳದ ಪ್ರೀತಿ. ಅವನ ಬಲವುಳ್ಳ ಕೈಗಳು ನಿನ್ನನ್ನು ಹುಡುಕಿಕೊಂಡೇ ಇರುವುದು. ಆತನು ನಿನಗಾಗಿ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದನು. ನೀನು ಎಲ್ಲಿ ಯಾವ ಸ್ಥಳದಲ್ಲಿ ಸಿಕ್ಕಿಕೊಂಡಿರುವೆಯೋ, ಯಾವ ಸ್ಥಳದಲ್ಲಿ ಕಾಣದೆ ಹೋದಿಯೋ, ಆ ಸ್ಥಳದಲ್ಲಿ ನಿನ್ನನ್ನು ನೋಡಿ ಹುಡುಕುತ್ತಾ ಬರುವನು. ಕೆಲವು ಕುರಿಗಳು ಬೆಟ್ಟದ ಮೇಲಿಂದ ಕೆಳಗೆ ಇರುವ ಹಳ್ಳದಲ್ಲಿ ಬೀಳುವುದುಂಟು. ಬೆಟ್ಟಗಳಲ್ಲಿ ಅಲ್ಲಲ್ಲಿ ಬೆಳೆದಿರುವ ಮುಳ್ಳುಗಳ ಮಧ್ಯದಲ್ಲಿ ಸಿಕ್ಕಿ ಬಿದ್ದಿರುವ ಆ ಕುರಿಯನ್ನು ಹುಡುಕಿಕೊಂಡು ಬರುವ ಯಜಮಾನನು ಅದಕ್ಕಾಗಿಯೇ ಕೆಳಗೆ ಬರುವನು ಅಲ್ಲವೇ? ಬೇರೆ ಎಲ್ಲ ಮಾರ್ಗಗಳನ್ನು ನೋಡಿರಿ, ಕ್ರೈಸ್ತರ ಮಾರ್ಗವನ್ನು ನೋಡಿರಿ. ಬೇರೆ ಮಾರ್ಗಗಳಲ್ಲಿ ಮನುಷ್ಯನು ದೇವರನ್ನು ಹುಡುಕುತ್ತಾ ತಿರುಗುತ್ತಾನೆ. ಪುಣ್ಯ ಸ್ಥಳಗಳಿಗೆ ಹೋಗಿ ದೇವರನ್ನು ಹುಡುಕುತ್ತಾನೆ, ಗುಹೆಗಳಲ್ಲಿಯೂ ಗವಿಗಳಲ್ಲಿಯೂ ಹುಡುಕುತ್ತಾನೆ. ಆದರೆ ಕ್ರೈಸ್ತ ಸಮುದಾಯಗಳಲ್ಲಾದರೂ ನಾವು ಕರ್ತನನ್ನು ಹುಡುಕದ ವೇಳೆಯಲ್ಲಿಯೂ ಆತನನ್ನು ತಿಳಿದುಕೊಳ್ಳದ ಸಮಯದಲ್ಲಿಯೂ ಆತನು ನಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ. ನಮ್ಮನ್ನು ಹುಡುಕಿಕೊಂಡು ಬರುವ ಆತನ ಪ್ರೀತಿಯ ಆಳ ಎಷ್ಟು ದೊಡ್ಡದು! ಒಂದು ವೇಳೆ ಆ ಕುರಿಯು ಮುಳ್ಳಿನ ಪೊದರಿನಲ್ಲಿ ಮುಳ್ಳುಗಳ ಮಧ್ಯದಲ್ಲಿ ಭಯಂಕರವಾಗಿ ಸಿಕ್ಕಿಕೊಂಡಿರಬಹುದು ಎಂದುಕೊಳ್ಳೋಣ. ಆ ಕುರಿಯನ್ನು ಅಲ್ಲಿಯೇ ಅಂಥ ಸ್ಥಿತಿಯಲ್ಲಿಯೇ ಬಿಟ್ಟು ಹೋಗಲು ಕುರುಬನು ಇಷ್ಟಪಡುವುದಿಲ್ಲ. ಆ ಕುರುಬನು ಆ ಮುಳ್ಳುಗಳಲ್ಲಿ ತನ್ನ ಕೈಗಳನ್ನು ಹಾಕಿ ಆ ಮುಳ್ಳುಗಳು ತನ್ನ ಕೈಗಳನ್ನು ಚುಚ್ಚುವುದನ್ನು ಲೆಕ್ಕಿಸದೆ ಕೈಗಳಿಗೆ ನೋವಾದರೂ ಮುಳ್ಳುಗಳನ್ನು ಸರಿಸಿ ಕುರಿಯನ್ನು ಬಿಡಿಸಲು ಪ್ರಯತ್ನಿಸುತ್ತಾನೆ. ದೇವರ ಮಗುವೆ, ಪಾಪಗಳೆಂಬ ಶಾಪಗಳೆಂಬ ಮುಳ್ಳುಗಳಿಂದ
ನಿನ್ನ ಜೀವಿತ ನಾಶವಾಗುವಂಥ ಸ್ಥಿತಿಯಲ್ಲಿರುವಾಗ ನಿನ್ನನ್ನು ವೇದನೆ ಪಡಿಸುವಂತಹ ಮುಳ್ಳುಗಳಿಂದ ತಪ್ಪಿಸುವುದಕ್ಕಾಗಿ ಮುಳ್ಳಿನ ಕಿರೀಟವನ್ನಿಟ್ಟುಕೊಂಡಿದ್ದು ಮಾತ್ರವಲ್ಲ, ಮೊಳೆಗಳಿಂದ ಜಡಿಯಲ್ಪಡುವುದಕ್ಕಾಗಿ ಸಂತೋಷದಿಂದಲೇ ತನ್ನ ಕೈಗಳನ್ನು ಒಪ್ಪಿಸಿಕೊಟ್ಟನು. ಅವನ ಪಾದಗಳು ಮೊಳೆಗಳಿಂದ ಹೊಡೆಯಲ್ಪಟ್ಟವು, ಶರೀರವೆಲ್ಲ ಚಾಟಿ ಏಟಿನ ರುಚಿ ನೋಡಿದವು. ಆದರೆ ಆತನಾದರೂ ನಿನ್ನ ಮೇಲಿಟ್ಟ ಪ್ರೀತಿಯಿಂದ ಎಲ್ಲವನ್ನು ತಾಳ್ಮೆಯಿಂದಲೇ ಸಹಿಸಿದನು. ತಪ್ಪಿಸಿಕೊಂಡ ನಿನ್ನನ್ನು ಬಿಡುಗಡೆಗೊಳಿಸುವುದೇ ತನ್ನ ಕರ್ತವ್ಯವೆಂದು ನೆನೆಸಿದನು. ನಿನಗಾಗಿ ಎಂತಹ ವೇದನೆಯನ್ನು ಸಹಿಸಿಕೊಳ್ಳಲು ಸಿದ್ಧನಾಗಿರುವ ಯೇಸುಸ್ವಾಮಿಯ ಬಳಿಗೆ ಓಡಿ ಬರುವೆಯಾ? ಶಿಲುಬೆಯನ್ನು ಹೊತ್ತ ತೋಳುಗಳ ಮೇಲೆ ನಿನ್ನನ್ನು ಒಂದೊಂದು ದಿನವೂ ಹೊತ್ತುಕೊಳ್ಳುವ ಆಶೆಯಿಂದ ಇರುವ ಯೇಸುಕ್ರಿಸ್ತನ ಬಳಿಗೆ ಓಡಿ ಬರುವೆಯಾ? ಕುರಿಮರಿಯನ್ನು ಹುಡುಕಿಕೊಂಡು ಹಿಡಿದ ತಕ್ಷಣವೇ ಮುಳ್ಳುಗಳಿಂದ ಚುಚ್ಚಲ್ಪಟ್ಟ ನೋವಿನ ಮಧ್ಯದಲ್ಲೂ ಕುರಿಯನ್ನು ಕಂಡುಹಿಡಿದ ಸಂತೋಷ ಅವನ ಹೃದಯದಲ್ಲಿ ಹೆಚ್ಚಾದ ಸಂತೋಷವನ್ನುಂಟು ಮಾಡಿತು. ನನ್ನ ಪ್ರೀತಿಯ ಕುರಿಯೇ, ನೀನು ಭಯಪಡಬೇಡ, ನಾನು ನಿನ್ನ ಬಳಿಗೆ ಬಂದು ಬಿಟ್ಟೆ, ಇನ್ನು ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿ ಸಂತೈಸುತ್ತಾನೆ. ದಾವೀದ ರಾಜನು ಆ ಒಳ್ಳೆ ಕುರುಬನನ್ನು ನೋಡಿ, ಅವನು ನನ್ನ ಆತ್ಮವನ್ನು ಸಮಾಧಾನಪಡಿಸಿ ತನ್ನ ನಾವದ ನಿಮಿತ್ತ ನನ್ನನ್ನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ ಎಂದು ಆನಂದ ಪರವಶಗೊಳ್ಳುತ್ತಾನೆ. ಕಳೆದು ಹೋದ ಕುರಿಯನ್ನು ಕಂಡುಹಿಡಿದ ಒಳ್ಳೆ ಕುರುಬನು ಆ ಕುರಿ ಕಷ್ಟಪಟ್ಟು ನಡೆಯುವುದು ಬೇಡವೆಂದು ಅದರ ಮೇಲೆ ಪ್ರೀತಿ ತೋರಿಸಿ ಅದನ್ನು ಪ್ರೀತಿಯಿಂದ ತನ್ನ ತೋಳಿನ ಮೇಲೆ ಎತ್ತಿಕೊಳ್ಳುತ್ತಾನೆ. ತೋಳಿನ ಮೇಲೆ ಇರುವ ಕುರಿಯು ಎತ್ತರವಾದ ಸ್ಥಳದಿಂದ ಎಲ್ಲ ಸ್ಥಳಗಳನ್ನು ನೋಡಿ, ನನಗಾಗಿ ಈ ಒಳ್ಳೆ ಕುರುಬನು ಎಷ್ಟು ದೂರ ನಡೆದು ಬಂದಿರಬಹುದು, ನನಗಾಗಿ ಎಷ್ಟು ಕಷ್ಟಗಳನ್ನು ಅನುಭವಿಸಿರಬಹುದು ಎಂದು ಯೋಚಿಸುತ್ತದೆ. ಕ್ರಿಸ್ತನ ಪ್ರೀತಿ ಬಹಳ ಆಳವಾದ ಪ್ರೀತಿ. ಕುರಿಯನ್ನು ಕಂಡುಹಿಡಿದ ಆತನು ತನ್ನ ಸ್ನೇಹಿತರೊಂದಿಗೆ, ಆಪ್ತ ಬಂಧು ಮಿತ್ರರೊಂದಿಗೆ ಸೇರಿ ಸಂತೋಷ ಪಡುತ್ತಾನೆ. ಸತ್ಯವೇದ ವಾಕ್ಯವು ಹೇಳುತ್ತದೆ, ಕಂಡುಹಿಡಿದ ಮೇಲೆ ಅವನು ಸಂತೋಷದಿಂದಲೇ ಅದನ್ನು ತನ್ನ ಹೆಗಲಿನ ಮೇಲೆ ಹಾಕಿಕೊಂಡು ಮನೆಗೆ ಬಂದು ಸ್ನೇಹಿತರನ್ನು ಬಂಧುಗಳನ್ನು ಕರೆದು, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನೊಡನೆ ಸಂತೋಷ ಪಡಿರಿ ಎಂದು ಹೇಳುವನು ಅಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 7. ದೇವರ ಮಗುವೆ, ಇಂದು ನೀನು ಯೇಸುಕ್ರಿಸ್ತನ ಬಳಿಗೆ ಬರುವುದಾದರೆ ಈಗಲೇ ನಿನ್ನ ಪಾಪಗಳು ತೊಳೆಯಲ್ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಿಯಾದರೆ ನಿನ್ನ ಹೃದಯದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗುವುದು. ಆ ಸಂತೋಷವನ್ನು ನೀನು ಮಾತ್ರ ಅನುಭವಿಸುವುದಿಲ್ಲ, ಪರಲೋಕದಲ್ಲಿಯೂ ಆ ಸಂತೋಷವು ಪ್ರತಿಧ್ವನಿಸುತ್ತದೆ. ನೀನು ಈ ಯೇಸುವಿನ ಬಳಿಗೆ ಬರುವೆಯಾ? ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದ ಮನುಷ್ಯ ಕುಮಾರನು ನಿನ್ನನ್ನು ಪ್ರೀತಿಯಿಂದ ಎದುರು ನೋಡುತ್ತಿದ್ದಾನೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್.